ಹಲೋ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಸೆಕೆಂಡ್ ಸೆಮಿಸ್ಟರ್ BCom NEP ನಲ್ಲಿ ಬಿಸ್ನೆಸ್ ಎಥಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೊ ಅದರದ್ದು 2023 ಕ್ವಶನ್ ಪೇಪರ್ನ ನೋಡೋಣ ವಿತ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಏನು ಕ್ವಶನ್ ಕೇಳಿದ್ರು ಆ್ಯಂಡ್ ಆನ್ಸರ್ ಏನಿದೆ ಅಂತ ಜಸ್ಟ್ ರಿವಿಷನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಏನಿದೆ ಅಂತ ನೋಡೋಣ. ಫಸ್ಟು ಸೆಕ್ಷನ್ ಎನಲ್ಲಿ ಟೋಟಲ್ 6 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 6 2 12 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಏನಂತ ಕೇಳಿದ್ದಾರೆ ಅಂದರೆ ಡಿಫೈನ್ ಎಥಿಕ್ಸ್ ಅಂತ ಕೇಳಿದ್ದಾರೆ. ಸೊ ಎಥಿಕ್ಸ್ ಅಂತ ಅಂದರೆ ದ ವರ್ಡ್ derived from the Greek word ethos, which means way of living. Ethics is a branch of philosophy that is concerned with human conduct, more specifically the behavior of individual in society. Ethic examine the rational justification for our moral judgments. It studies what is morally right or wrong, just or unjust. ಸೊ ಇಷ್ಟು ಬರೆದ್ರೆ ನಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಬೆಂಗಳೂರು ಯೂನಿವರ್ಸಿಟಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಇದೇ ಆನ್ಸರ್ನ ಇಟ್ಕೊಂಡು ಅವರು ಪೇಪರ್ ಕರೆಕ್ಷನ್ ಮಾಡ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಏನಂತಂದರೆ ವಾಟ್ ಈಸ್ ಕೋಡ್ ಆಫ್ ಎಥಿಕ್ಸ್ ಅಂತ ಕೇಳಿದ್ದಾರೆ. ಎ ಕೋಡ್ ಆಫ್ ಎಥಿಕ್ಸ್ ಈಸ್ ಎ ಗೈಡ್ ಆಫ್ ಪ್ರಿನ್ಸಿಪಲ್ ಡಿಸೈನರ್ ಟು ಹೆಲ್ಪ್ ಪ್ರೊಫೆಷನಲ್ಸ್ ಕಂಡಕ್ಟ್ ಬಿಸ್ನೆಸ್ ಆನೆಸ್ಟ್ಲಿ ವಿತ್ ಇಂಟಿಗ್ರಿಟಿ. ಸೊ ಇಲ್ಲಿ ಕೋಡ್ ಆಫ್ ಎಥಿಕ್ಸ್ಗೆ ಇಷ್ಟೇ ಆನ್ಸರ್ ಇದೆ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ನೆಪೋಟಿಸಮ್. ನೆಪೋಟಿಸಮ್ ಈಸ್ ದ ಪ್ರಾಕ್ಟೀಸ್ ಅಮಾಂಗ್ ದೋಸ್ ವಿತ್ ಪವರ್ ಆರ್ ಇನ್ಫ್ಲೂಯೆನ್ಸ್ ಆಫ್ ಫೇವರಿಂಗ್ ರಿಲೇಟಿವ್ಸ್ ಆರ್ ಫ್ರೆಂಡ್ಸ್ ಎಸ್ಪೆಷಲಿ ಬೈ ಗಿವಿಂಗ್ ದೋಸ್ ಜಾಬ್ಸ್. ಅಂದರೆ ಇಲ್ಲಿ ನೆಪೋಟಿಸಮ್ ಅಂತಂದರೆ ಫ್ಯಾಮಿಲಿ ಅಥವಾ ಅವ್ರ ಫ್ರೆಂಡ್ಸು ರಿಲೇಟಿವ್ಸ್ ಇಂದ ಲೈಕ್ ಇನ್ಫ್ಲೂಯೆನ್ಸ್ನ ಮಾಡೋದು ಜಾಬ್ಗೆ. ಸೊ ಅದನ್ನು ಇಲ್ಲಿ ನೆಪೋಟಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಿಫೈನ್ ಕ್ರಿಯೇಟಿವ್ ಅಕೌಂಟಿಂಗ್ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಕಮಲ್ ನೇಸರ್, ಕ್ರಿಯೇಟಿವ್ ಅಕೌಂಟಿಂಗ್ ಈಸ್ ಎ ಟ್ರಾನ್ಸ್ಫಾರ್ಮೇಷನ್ ಆಫ್ ಫೈನಾನ್ಷಿಯಲ್ ಫಿಗರ್ಸ್ ಫ್ರಮ್ ವಾಟ್ ದೇ ಆ್ಯಕ್ಚುಲಿ ಆರ್ ಟು ವಾಟ್ ಪ್ರಿಪೇರ್ಸ್ ಡಿಸೈರ್ ಬೈ ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ದ ಎಕ್ಸಿಸ್ಟಿಂಗ್ ಅಂತ ಬರಿಬೇಕು. ಆ್ಯಂಡ್ ನೆಕ್ಸ್ಟು ಹೂ ಆರ್ ಅಕ್ಯೂಸ್ಡ್ ಆಫ್ ಕಿಂಗ್ಫಿಷರ್ ಏರ್ಲೈನ್ಸ್ ಸ್ಕ್ಯಾಮ್ ಆ್ಯಂಡ್ ಸತ್ಯಂ ಸ್ಕ್ಯಾಮ್. ಸೊ ಇದು ಕಿಂಗ್ಫಿಷರ್ ಸ್ಕ್ಯಾಮ್ಸ್ ಅಂತಂದರೆ ಬೆಂಗಳೂರಲ್ಲಿ ಯೂಶಲಿ ಗೊತ್ತಿದೆ ನಮಗೆಲ್ಲ. ಕಿಂಗ್ಫಿಷರ್ ಏರ್ಲೈನ್ಸ್ ಸ್ಕ್ಯಾಮ್ ವಿಜಯ್ ವಿಠಲ್ ಮಲ್ಯ ಆ್ಯಂಡ್ ಸತ್ಯಂ ಸ್ಕ್ಯಾಮ್ ಬೈರರಾಜು ರಾಮಲಿಂಗ ರಾಜು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಕಾರ್ಪೊರೇಟ್ ಕಲ್ಚರ್ ಅಂತ ಕೇಳಿದ್ದಾರೆ. ಕಾರ್ಪೊರೇಟ್ ಕಲ್ಚರ್ ರೆಫರ್ಸ್ ಟು beliefs and behaviors that determine how a company employs and management interact and handle outside business transactions ಅಂತ ಇಷ್ಟು ಕಾರ್ಪೊರೇಟ್ ಕಲ್ಚರ್ಗೆ ಡಿಫೈನ್ ಮಾಡಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರೈಟ್ ಎನಿ ಟು ಸ್ಕೋಪ್ ಆಫ್ CSR ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಅದರಲ್ಲಿ ಹೆಲ್ತಿ ಎನ್ವಿರಾನ್ಮೆಂಟ್, ಪ್ರಮೋಟ್ ಬಿಸ್ನೆಸ್ ಡೆವಲಪ್ಮೆಂಟ್, ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಶೇರ್ ಹೋಲ್ಡರ್ಸ್, ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಇಟ್ಸ್ ಎಬಿಲಿಟೀಸ್ ಆ್ಯಂಡ್ ಇಂಪ್ರೂವ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಟೋಟಲ್ 7 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 6 ಕ್ವಶನ್ಸ್ಗೆ ಆನ್ಸರ್ ಅಟೆಂಡ್ ಮಾಡಬೇಕು. ಸೊ ಈ ರೀತಿ ಸೆಕ್ಷನ್ ಹೇಗೆ ಆನ್ಸರ್ನ ಮಾಡಬೇಕಾಗತ್ತೆ. ಸೊ ನೀವು ಒಂದ್ಸರಿ ವಿಡಿಯೋನ ಪಾಸ್ ಮಾಡಿ ನೀವು ಒಂದ್ಸರಿ ಪ್ರಾಪರಾಗಿ ಓದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ಏನಿದೆ ಅಂತ ಅಂದರೆ ಸೆಕ್ಷನ್ ಬಿನಲ್ಲಿ ನಮ್ಗೆ 3 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗತ್ತೆ. 3 4s 12. ಸೆಕ್ಷನ್ ಬಿಲಿ ಏನಂತಂದರೆ ಎಕ್ಸ್ಪ್ಲೈನ್ ಆರ್ಗ್ಯುಮೆಂಟ್ ಅಗೇನೆಸ್ಟ್ ಆಫ್ ಬಿಸ್ನೆಸ್ ಎಥಿಕ್ಸ್. ಸೊ ಇಲ್ಲಿ ಆರ್ಗ್ಯುಮೆಂಟ್ ಅಗೇನೆಸ್ಟ್ ಆಫ್ ಬಿಸ್ನೆಸ್ ಎಥಿಕ್ಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನಂತಂದರೆ ನೋ ನೀಡ್ ಫಾರ್ ಎಥಿಕ್ಸ್ ಸಪ್ರೇಟ್ಲಿ. ಇಫ್ ಬಿಸ್ನೆಸ್ ಫಾರ್ಮ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ದೇರ್ ಮೇನ್ ಜಾಬ್ಸ್ ಆಫ್ ಬಿಸ್ನೆಸ್ ದೇರ್ ಈಸ್ ನೋ ನೀಡ್ ಫಾರ್ ಟೀಚಿಂಗ್ ಎಥಿಕ್ಸ್ ಇನ್ ಸಪ್ರೇಟ್ ವೇ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫೋರ್ಸಸ್ ಆಫ್ ಓನ್ಲಿ ಆಪರೇಟ್. ಅಂದರೆ ಇಲ್ಲಿ ಡಿಮ್ಯಾಂಡಲ್ಲಿ ದ ಪ್ರೈಸ್, ಔಟ್ಪುಟ್ ಆ್ಯಂಡ್ ಮೆನಿ ಅದರ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ದೀಸ್ 2 ಮಾರ್ಕೆಟ್ ಫೋರ್ಸಸ್. Hence the scope for business ethics is very much restricted in business. Next to compliance of law ide, and there are labor was to protect the working and service conditions of labor. So ಇಲ್ಲಿ labor law apply ಆಗುತ್ತೆ. And next one is conflict of interest. Business promotes conflict of interest such as conflict between the employers and employees. ಸೊ ಇಲ್ಲಿ ಏನಂತಂದರೆ ಎಂಪ್ಲಾಯರ್ಸ್ ಮತ್ತು ಎಂಪ್ಲಾಯೀಸ್ ಮಧ್ಯೆ ಲೈಕ್ ಜಗಳ ಆಗೋದು ಆ ಥರ ಇದನ್ನು ಕೂಡ ಅವಾಯ್ಡ್ ಮಾಡಬೇಕು. ಕನ್ಫ್ಲಿಕ್ಟ್ಸ್ ಬಿಟ್ವೀನ್ ಸೆಲ್ಲರ್ಸ್ ಆ್ಯಂಡ್ ಬಯರ್ಸ್, ಕನ್ಫ್ಲಿಕ್ಟ್ ಬಿಟ್ವೀನ್ಸ್ ಓನರ್ ಆ್ಯಂಡ್ ಗವರ್ನಮೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಕನ್ಫ್ಲಿಕ್ಟ್ ಬಿಟ್ವೀನ್ ದ ಡಿಫ್ರೆಂಟ್ ಕಾಂಪಿಟೇಟರ್. ಇನ್ ಆ್ಯನ್ ಅಟ್ಮಾಸ್ಫಿಯರ್ ಡಾಮಿನೇಟ್ ಬೈ ಕನ್ಫ್ಲಿಕ್ಟ್ಸ್ ದ ಪಾಸಿಬಿಲಿಟಿ ಆಫ್ ಎಥಿಕಲ್ ಆಪರೇಷನ್ ಈಸ್ ಲಿಮಿಟೆಡ್. ನೆಕ್ಸ್ಟ್ ಒನ್ ಈಸ್ ಪ್ರಾಫಿಟ್ ಈಸ್ ಆಬ್ಜೆಕ್ಟ್ ಆಫ್ ಬಿಸ್ನೆಸ್. Most of these business techniques are based on the exploitations. Hence there may not be a good scope for business ethics in modern days. Adamel next to poor moral standard of society. Even though high ethical values are spoken and written by small section
as a small section of society. The moral standards of society have fallen down. Next, business ethics reduce a company freedom to maximize its profit, customer to bear cost. ಸೊ ಇಲ್ಲಿ ಟೋಟಲ್ 8 ಪಾಯಿಂಟ್ಸ್ ಇದೆ. ನೀವು 4 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಒಂದು 5 to 6 ಪಾಯಿಂಟ್ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ಸಾಕು. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿಗಿನಲ್ಲಿ ಸೆಕೆಂಡ್ ಕ್ವಶನ್ನ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, give brief note on karma yoga. The word karma is derived from the Sanskrit kri, means to do. Karma yoga is doing well to the whole world, to love the whole world and all beings. Most important for the world is the yoga of affection, of action, of doing well. ಸೊ ಇಲ್ಲಿಷ್ಟು ಬರೆದ್ರೆ ಜಸ್ಟ್ ಮೀನಿಂಗ್ ಬರೆದ್ರೆ ಸಾಕು ಕರ್ಮಯೋಗ ಅನ್ನೋದಕ್ಕೆ. ಸೊ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದೆ ನೋಡಿ. ಕರ್ಮಯೋಗ ಈಸ್ ಡಿಸ್ಕ್ರೈಬ್ಡ್ ಹ್ಯಾಸ್ ಎ ವೇ ಆಫ್ ಆ್ಯಕ್ಟಿಂಗ್, ಥಿಂಕಿಂಗ್ ಆ್ಯಂಡ್ ವಿಲ್ಲಿಂಗ್ ಬೈ ವಿಚ್ ಒನ್ ಓರಿಯೆಂಟ್ಸ್ ಒನ್ ಸೆಲ್ಫ್ ಟುವರ್ಡ್ಸ್ ರಿಯಲೈಸೇಷನ್ ಬೈ ಆ್ಯಕ್ಟಿಂಗ್ ಇನ್ ಅಕಾರ್ಡೆನ್ಸ್ ವಿತ್ ಒನ್ಸ್ ಡ್ಯೂಟಿ ಧರ್ಮ ವಿತೌಟ್ ಕನ್ಸಿಡರೇಷನ್ ಆಫ್ ಪರ್ಸನಲ್ ಸೆಲ್ಫ್ ಸೆಂಟ್ರೇಡ್ ಡಿಸೈರ್ಸ್ ಲೈಕ್ಸ್ ಆರ್ ಡಿಸ್ಲೈಕ್. ಸೊ ಇಲ್ಲಿ ಡೆಫಿನೇಷನ್ ಆಫ್ ಕರ್ಮ ಅಂತ ಕೊಟ್ಟಿದ್ರಲ್ವ, ಸೊ ಇದನ್ನು ಬರೆದ್ರೆ ಸಾಕು. ಸೊ ಸ್ವಾಮಿ ವಿವೇಕಾನಂದ ಡಿಸ್ಕ್ರೈಬ್ಡ್ ಕರ್ಮಯೋಗ ಈಸ್ ಎ ಮೆಂಟಲ್ discipline that allows a person to carry out his or her duties as a service to entire world as a path to enlightenment. So the importance of karma yoga kottidare. ಸೊ ಅದರಲ್ಲಿ ಕರ್ಮಯೋಗ ಈಸ್ ದ ಪಾತ್ವೇ ಆಫ್ ಯೋಗ ದಟ್ ಅಚೀವ್ಸ್ mystical knowledge throughout the work done in a day to day life by doing one's duty and work in such a way that the inmost knowledge comes through. And second one is it is used in a particular sense, the description of such a law. And next one is karma yoga concerned with the correct way of doing work. It is based on the teaching. And next one is it set out to teach, and karma yoga is the path to be followed by those who cannot or do not abandon a worldly life yet are filled with the thirsty to have mystical knowledge. And next one is ilenantandre we are free force bound to work and as long as ವಿ ಲಿವ್ ಇನ್ ಸೊಸೈಟಿ. ಸೊ ಇಲ್ಲಿ ಟೋಟಲ್ 9 ಪಾಯಿಂಟ್ಸ್ ಇದೆ. ಅದರಲ್ಲಿ ನೀವು ಜಸ್ಟ್ ಕರ್ಮಯೋಗ ಅಂತ ಅಂದರೆ ಡೆಫಿನೇಷನ್ ಬರೆದು ಆ್ಯಂಡ್ ಒಂದು 5 to 6 ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಅದಾದಮೇಲೆ ಫೋರ್ತ್ ಕ್ವಶನ್ ಏನಂತ ಅಂದರೆ ಎಕ್ಸ್ಪ್ಲೈನ್ ನೀಡ್ಸ್ ಆಫ್ ಎಥಿಕ್ಸ್ ಇನ್ ಫೈನಾನ್ಸ್. ಸೊ ಇಲ್ಲಿ ಏನಂತಂದರೆ provides a moral code of standards. In financial markets, some barriers range from unequal information, misuse of powers and resource, etc. And ethics in finance channelize confidence in business or corporate dealings. And next point ಏನಂತಂದರೆ ethic makes business or corporate behavior and activities of harmonious. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಏನಂತಂದರೆ ಎಕ್ಸ್ಪ್ಲೈನ್ ಎಥಿಕಲ್ ಇಶ್ಯೂಸ್ ಇನ್ HR. ಸೊ HR ಅಂದರೆ ಹ್ಯೂಮನ್ ರಿಸೋರ್ಸಲ್ಲಿ ಏನೇನಿದೆ ಅಂತ. ಸೊ ಇಲ್ಲಿ ಏನೇನು ಪಾಯಿಂಟ್ಸ್ ಇದೆ ಅಂತಂದರೆ ಕ್ಯಾಶ್ ಆ್ಯಂಡ್ ಕಾಂಪನ್ಸೇಷನ್ ಪ್ಲ್ಯಾನ್ಸ್ ಇದೆ ಆ್ಯಂಡ್ ರೇಸ್, ಜೆಂಡರ್ ಆ್ಯಂಡ್ ಡಿಸಬಿಲಿಟಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಂಪ್ಲಾಯ್ಮೆಂಟ್ ಇಶ್ಯೂಸ್. ಸೊ ನಾನು ಜಸ್ಟ್ ಪಾಯಿಂಟ್ಸ್ನ ಹೇಳ್ತಾ ಇದ್ದೀನಿ, ನೀವು ವಿಡಿಯೋನ ಪಾಸ್ ಮಾಡಿ ಎಕ್ಸ್ಪ್ಲನೇಷನ್ ಕೂಡ ಓದ್ಕೊಳ್ಬೋದು. ಕ್ಯಾಶ್ ಆ್ಯಂಡ್ ಕಾಂಪನ್ಸೇಷನ್ ಪ್ಲ್ಯಾನ್ ಅಂತಂದರೆ ದೇರ್ ಆರ್ ಎಥಿಕಲ್ ಇಶ್ಯೂಸ್ ಪರ್ಟೈನಿಂಗ್ ದ ಸ್ಯಾಲರೀಸ್, ಎಕ್ಸಿಕ್ಯೂಟಿವ್ ಪರ್ಸಿಕ್ವಿಟೈಸ್ ಆ್ಯಂಡ್ ದ ಆ್ಯನ್ಯುಯಲ್ ಇನ್ಸೆಂಟಿವ್ ಪ್ಲ್ಯಾನ್ಸ್ ಎಕ್ಸೆಟ್ರಾ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ರೇಸ್, ಜೆಂಡರ್ ಆ್ಯಂಡ್ ಡಿಸಬಿಲಿಟೀಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇಶ್ಯೂಸ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಪ್ರೈವಸಿ ಇಶ್ಯೂಸ್ ಇರುತ್ತೆ ಆ್ಯಂಡ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಆ್ಯಂಡ್ restructuring and layoffs, performance appraisal. ಅದಾದಮೇಲೆ ನೆಕ್ಸ್ಟು ಎಕ್ಸ್ಪ್ಲೈನ್ ಕ್ಯಾಡ್ಬರಿ ಕಮಿಟಿ ಅಂತ ಕೇಳಿದ್ದಾರೆ. ಕ್ಯಾಡ್ಬರಿ ರಿಪೋರ್ಟ್ 1992. ಸೊ ಇದರಲ್ಲಿ ಏನಂತಂದರೆ ಕ್ಯಾಡ್ಬರಿ ಕಮಿಟಿ ವಾಸ್ ಸೆಟ್ ಆಫ್ May 1991 ಬೈ ದ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಕೌನ್ಸಿಲ್ ಆಫ್ ದ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇದರಲ್ಲಿ ಏನೇನಂತಂದರೆ Cadbury was published in 1992 and committee published its report in December 1992 and Cadbury chairman of the Cadbury committee Ardrine Cadbury the chairman of the Cadbury committee and objectives ಕೊಟ್ಟಿದ್ದಾರೆ addressing the financial aspect of corporate governance and ability of auditors to provide the safeguards, review the structure, rights and roles, address various aspects of accountancy profession, raise the standard of corporate governance, role of board of director duties,
board and its composition, role of non-executive directors, dealing with their remuneration, addressing question of financial reporting and financial controls ಅಂತ. ಸೊ ಇಲ್ಲಿ ಒಂದು ಕ್ಯಾಡ್ಬರಿ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಚೇರ್ಮನ್ ಯಾರು, ಮತ್ತು ಒಂದು 4 to 5 ಆಬ್ಜೆಕ್ಟಿವ್ಸ್ನ ಬರೀರಿ. ಅದಾದಮೇಲೆ ಈವನ್ ರೆಕಮೆಂಡೇಷನ್ಸ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೆಕಮೆಂಡೇಷನ್ಸ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಒಂದು 5 to 6 ಪಾಯಿಂಟ್ಸ್ 4 ಮಾರ್ಕ್ಸ್ಗೆ ಯಾವುದು ಈಸಿ ಇರುತ್ತೆ ಅದನ್ನು ನೋಟ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನೆಕ್ಸ್ಟು ನಿಮಗೆ ಸೆಕ್ಷನ್ ಸಿನಲ್ಲಿ 3 ಮಾರ್ಕ್ಸ್ಗೆ 12 ಮಾರ್ಕ್ಸ್ಗೆ 3 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯಾವ್ಯಾವುದು ಅಂತ ಅಂದರೆ, ವಾಟ್ ಈಸ್ ಬಿಸ್ನೆಸ್ ಎಥಿಕ್ಸ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಬಿಸ್ನೆಸ್ ಎಥಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಿಸ್ನೆಸ್ ಎಥಿಕ್ಸ್ of business is the ethics of responsibility. The businessman must promise that he will not harm knowingly. It is short application of ethics of business is business ethics. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಬಿಸ್ನೆಸ್ ಎಥಿಕ್ಸಲ್ಲಿ ಇನ್ ಟೇಕಿಂಗ್ ಡಿಸಿಷನ್ ಇನ್ವಾಲ್ವಿಂಗ್ ಎಥಿಕಲ್ ಇಶ್ಯೂಸ್ ಆಫ್ ಬಿಸ್ನೆಸ್ ಮಸ್ಟ್ ಕನ್ಸಿಡರ್. ಅದು ಯಾವ್ಯಾವುದು ಅಂತಂದರೆ, ಫಸ್ಟ್ ಒನ್ ಈಸ್ ಲೀಡರ್ಶಿಪ್ ಆ್ಯಂಡ್ ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ಆ್ಯಂಡ್ 4th one is corporate culture, and 5th one is strategy and performance, and 6th one is corporate governance. ಸೊ ಇಲ್ಲಿ ಟೋಟಲ್ ಎಷ್ಟು ಪಾಯಿಂಟ್ ಇದೆ ಅಂತಂದರೆ, ಲೀಡರ್ಶಿಪ್ಪು, ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸು, ಎನ್ವಿರಾನ್ಮೆಂಟು, ಕಾರ್ಪೊರೇಟ್ ಕಲ್ಚರ್, ಸ್ಟ್ರಾಟಜಿ ಆ್ಯಂಡ್ ಪರ್ಫಾರ್ಮೆನ್ಸ್, ಕಾರ್ಪೊರೇಟ್ ಗವರ್ನೆನ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅದರ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಥಿಯರಿಟಿಕಲ್ ಕೊಟ್ಟಿದ್ದಾರೆ. ಐಡೆಂಟಿಫಿಕೇಶನ್ ಆಫ್ ಸ್ಟೇಕ್ ಹೋಲ್ಡರ್ ಆಫ್ ದ ಬಿಸ್ನೆಸ್, ದೇರ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸ್ಟೇಕ್ ಹೋಲ್ಡರ್ಸ್ ಇನ್ಕ್ಲೂಡ್ ಕಸ್ಟಮರ್, ಗವರ್ನಮೆಂಟ್, ಎಂಪ್ಲಾಯಿ, ಶೇರ್ ಹೋಲ್ಡರ್ಸ್, ಸಪ್ಲೈಯರ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್, ಅದರ್ ಸ್ಟ್ಯಾಟ್ಯುಟರಿ ಆರ್ಗನೈಸೇಷನ್ ಆ್ಯಂಡ್ ದ ಜನರಲ್ ಪಬ್ಲಿಕ್. ನಮಗೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರ್ಯಾರಂತ ಗೊತ್ತಿದೆ ಆಲ್ರೆಡಿ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್. ಸೊ ಅವರು ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಎಲ್ಲನೂ ಕೂಡ ನೋಟ್ ಮಾಡ್ತೀವಿ. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಾಫಿಟ್ and other similar motives of the business and its manager in relation to the importance of morality, honesty and other similar values. And next one is the extent of responsibility of business for specific areas and to the community in general. ಸೊ ಇಲ್ಲಿ ಪಾಯಿಂಟ್ಸ್ ಇದೆ ನೋಡಿ. ಟು ಆರ್ಗನೈಸೇಷನ್ ಕಲ್ಚರಲ್ ಆ್ಯಂಡ್ ಶೇರ್ಡ್ ವ್ಯಾಲ್ಯೂಸ್, ಟು ಕಂಪನಿ ಪಾಲಿಸೀಸ್, ರೂಲ್ಸ್, ವರ್ಕ್ ಪ್ರೊಸೀಜರ್ ಆ್ಯಂಡ್ ಸಿಸ್ಟಮ್. ಇಲ್ಲಿ ಏನು ಯಾವುದು ಶಾರ್ಟ್ ಆನ್ಸರ್ಸ್ ಇದೆ, ನೀವು ಅದನ್ನು ಪಾಸ್ ಮಾಡಿ ಒಂದ್ಸರಿ ನೀವು ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಏನಂತಂದರೆ, ವಾಟ್ ಈಸ್ ಅಲ್ ಎಥಿಕಲ್ ಡಿಲೈಮಾ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಥಿಕಲ್ ಡಿಲೈಮಾಸ್ ಇನ್ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್. ಡಿಲೈಮಾ ಅಂತಂದರೆ ಲೈಕ್ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಇಲ್ಲಿ ಡಿಸ್ಕಸ್ ಮಾಡಬೇಕು. ಎಥಿಕಲ್ ಡಿಲೈಮಾ, ಆ್ಯನ್ ಎಥಿಕಲ್ ಡಿಲೈಮಾ ಈಸ್ ಎ ಸಿಚುವೇಶನ್ ವೇರ್ 2 or more principal conflicts forcing individually to choose between them. The conflict between these principles often makes people struggling with the deciding which one to follow and which one to compromise. ಅಂದರೆ ಇಲ್ಲಿ 2-3 ಪ್ರಿನ್ಸಿಪಲಲ್ಲಿ ಯಾವುದು ಬೆಸ್ಟ್ ಅಂತ ಚೂಸ್ ಮಾಡ್ಕೋಬೇಕಾದ್ರೆ ಒಂದು ಆಗೋ ಕನ್ಫ್ಲಿಕ್ಟ್. ಸೊ ಇಲ್ಲಿ ಎಥಿಕಲ್ ಡಿಲೈಮಾಸ್ ಇನ್ ಹೆಲ್ತ್ ಕೇರ್ ಯಾವ್ಯಾವುದಿದೆ ಅಂತಂದರೆ, ಆನೆಸ್ಟಿ ವರ್ಸಸ್ ವಿತ್ ಹೋಲ್ಡಿಂಗ್ ಇನ್ಫಾರ್ಮೇಷನ್, ಸೈನ್ಸ್ ವರ್ಸಸ್ ಸ್ಪಿರಿಚುಯಾಲಿಟಿ, ಆ್ಯಂಡ್ ಹೆಲ್ತ್ ಕೇರ್ ವರ್ಸಸ್ ರಿಸೋರ್ಸ್ ಅಲೋಕೇಶನ್ಸ್. ಅದಾದಮೇಲೆ ನೆಕ್ಸ್ಟು ಅಟೋನಮಿ ವರ್ಸಸ್ ಅಟೋನಮಿ ವರ್ಸಸ್ ಬೆನಿಫಿಷಿಯನ್ಸ್. ಅದಾದಮೇಲೆ ಎಥಿಕಲ್ ಡಿಲೈಮಾಸ್ ಇನ್ ಎಜುಕೇಷನ್ ಅಂತ ಬಂದಾಗ, ಸೊ ಎಜುಕೇಷನ್ ಸೆಕ್ಟರ್ಸಲ್ಲಿ ಏನಿದೆ ಅಂದರೆ, ಎವ್ರಿ ಡೇ ದ ಆಥರ್ಸ್ ಆರ್ ಸರ್ಪ್ರೈಸ್ಡ್ ಟು ದ ವೈಲೇಷನ್ ಆಫ್ ಎಥಿಕ್ಸ್ ದಟ್ ಆರ್ ಸೀನ್ ಇನ್ ದ ಎಜುಕೇಷನಲ್ ವರ್ಲ್ಡ್, conflict or interest, engage in appropriate behavior to get aid using school equipment inappropriately. Ethical dilemmas are in education standing up for honesty or integrity with an examples. ಯಾವ್ಯಾವುದು ಅಂತಂದರೆ ಲೈಕ್ ಬ್ಯಾಲೆಂಟಲ್ ಹರಾಸ್ಮೆಂಟ್ ಫಾರ್ ವೆಟರನ್ ಟೀಚರ್ ಬೈ ಅವರ್ ನ್ಯೂ ಪ್ರಿನ್ಸಿಪಲ್. ಲೈಕ್ ಈ ಥರ ಸ್ಕೂಲಲ್ಲಿ ಕಾಲೇಜಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಅದ್ರ ಮೇಲೆ. ಕೀಪಿಂಗ್ ಆ್ಯನ್ ಐ ಆನ್ ಪ್ಯಾರಲಲ್ ಕೋರ್ಸಸ್, ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಒನ್ ಈಸ್, ಫಸ್ಟ್ ಪಾಯಿಂಟ್ ಇಲ್ಲಿ ಕೀಪಿಂಗ್ ಆ್ಯನ್ ಐ ಆನ್ ಪ್ಯಾರಲಲ್ ಕೋರ್ಸಸ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಿದೆ ಅಂತ ನೋಡೋಣ.
asking student to participate in discussion, giving students in helping hand, whether to give students choice or not, and positive relation with students. So ಇದಾದ್ಮೇಲೆ 9th ಕ್ವಶನ್ ಏನಂತ ಅಂದರೆ ವಾಟ್ ಈಸ್ ಮಾರ್ಕೆಟಿಂಗ್ ಎಥಿಕ್ಸ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇನ್ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಎಥಿಕ್ಸ್ ಅಂದ್ರೆ ಏನು ಅಂದರೆ ಮಾರ್ಕೆಟಿಂಗ್ ಎಥಿಕ್ಸ್ ಇಸ್ ದ ರಿಸರ್ಚ್ ಆಫ್ ದ base and structure of rules of conduct, standard and moral decision relating to marketing decisions and practices. Marketing ethics is an era of applied ethics which deals with the moral principle behind the operation and regulation of marketing. Unethical marketing practices ಯಾವ್ಯಾವುದು ಅಂತಂದರೆ ಮೇಕಿಂಗ್ ಫಾಲ್ಸ್, exaggerated or unverified claims, and second one ಏನಂತ ಅಂದರೆ distortion of facts to mislead or confuse potential buyers, and concealing dark sides or side effect of products or service, bad mouthing rival products, and using women as a sex symbol for advertising. And sixth one is using fear tactics, plagiarism or copycats of marketing messages, exploitation, demeaning reference to races, age, sex or religion, and spamming. ಇದಿಷ್ಟನ್ನು ಕೂಡ ಮಾರ್ಕೆಟಲ್ಲಿ ಆಗ್ತಿರೋ ಅನ್ಎಥಿಕಲ್ಸ್. ಅದಾದಮೇಲೆ ಲಾಸ್ಟ್ 10th ಕ್ವಶನ್ಸ್ ಏನಿದೆ ಅಂದರೆ ವಾಟ್ ಈಸ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಕಂಪ್ಯೂಟರ್ ವೈರಸಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕಂಪ್ಯೂಟರ್ ವೈರಸ್. ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂದರೆ ಸೆಕ್ಯೂರಿಟಿ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಮೆಥಡಾಲಜೀಸ್ ವಿಚ್ ಆರ್ ಡಿಸೈನ್ಡ್ ಆ್ಯಂಡ್ ಟು ಪ್ರೊಟೆಕ್ಟ್ ಪ್ರಿಂಟ್, ಎಲೆಕ್ಟ್ರಾನಿಕ್ ಆರ್ ಎನಿ ಅದರ್ of confidential, private and sensitive information or data from unauthorized access, use, misuse, disclosure, destruction, modification or dispersion. So types of computer virus ಅಂತಂದರೆ boot sector virus, web scripting virus, browser hijacker and resident virus, direct action virus, and polymorphic virus, file infector virus, and multi-parotid virus and macro viruses. Prevention of computer virus ಏನಂತಂದರೆ ಇನ್ಸ್ಟಾಲ್ ಆಂಟಿವೈರಸ್ ಸಾಫ್ಟ್ವೇರ್, ಡೋಂಟ್ ಓಪನ್ ಎಕ್ಸಿಕ್ಯೂಟಬಲ್ ಇಮೇಲ್ ಅಟ್ಯಾಚ್ಮೆಂಟ್ಸ್, and next keep your operating system updated, avoid questionable website, don't use pirated software. ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ಕ್ವಶನ್ ಏನಂತಂದರೆ ಡಿಸ್ಕಸ್ ಕಾರ್ಪೊರೇಟ್ ಗವರ್ನೆನ್ಸ್ ಸ್ಕೋಪ್, ಬೆನಿಫಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್. ಸೊ ಇಲ್ಲಿ ಸ್ಕೋಪು, ಬೆನಿಫಿಟ್ಸ್, ಅಡ್ವಾಂಟೇಜಸ್, ಡಿಸಡ್ವಾಂಟೇಜಸ್ ಎರಡೂ ಕೇಳಿದ್ದಾರೆ. ಸ್ಕೋಪ್ ಏನಿದೆ ಅಂದರೆ ಹೆಲ್ತಿ ಎನ್ವಿರಾನ್ಮೆಂಟ್, ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಇಟ್ಸ್ ಎಬಿಲಿಟಿ, ಪ್ರಮೋಟ್ ಬಿಸ್ನೆಸ್ ಡೆವಲಪ್ಮೆಂಟ್, ಇಂಪ್ರೂವ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಮಾರ್ಕೆಟ್ಸ್, ಎನ್ಹಾನ್ಸ್ ಎಫೆಕ್ಟಿವ್ಸ್ ಆಫ್ ಸರ್ವಿಸ್ ಆಫ್ ದ ರಿಯಲ್ ಕಂಪನಿ, ensure advocate disclosure of effective decision making to achieve corporate objectives, ensure transparency in business transaction, comply with statutory and legal compliance, protect interest of shareholders, to give more heed and commitment to values and ethicals conducted of business. Next, to enhance shareholders value and to have effective control over the affairs of the company at all times, to win investor confidence. ಸೊ ಇದಿಷ್ಟನ್ನು ಕೂಡ ಸ್ಕೋಪ್ ಆಗುತ್ತೆ. ನೆಕ್ಸ್ಟು ಅಡ್ವಾಂಟೇಜಸಲ್ಲಿ 4 ಅಡ್ವಾಂಟೇಜಸ್ ಇದೆ. ಪ್ರೊಫೆಷ್ನಲ್ ಗವರ್ನೆನ್ಸ್ ಆ್ಯಂಡ್ ಇಂಪ್ರೂವ್ಡ್ ರೆಪ್ಯುಟೇಷನ್, ಫೇವರ್ ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್, ಲಾಸೂಟ್ಸ್ ಆ್ಯಂಡ್ ಡಿಕ್ರೀಸ್ಡ್ ಕನ್ಫ್ಲಿಕ್ಟ್ಸ್ ಆ್ಯಂಡ್ ಫ್ರಾಡ್. ಡಿಸಡ್ವಾಂಟೇಜಸಲ್ಲಿ ಬಂದರೆ ಕಾರ್ಪೊರೇಷನ್ ಗವರ್ನಡ್ ಬೈ statutes and fiduciary duty of board and increased cost, maintenance of separation. ಸೊ ಇದಿಷ್ಟನ್ನು ಕೂಡ ಬಿಸ್ನೆಸ್ ಎಥಿಕ್ಸಲ್ಲಿ 60 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವಶನ್ ಪ್ಯಾಟರ್ನ್. ಟೋಟಲ್ ಸೆಕ್ಷನ್ ಸಿನಲ್ಲಿ 5 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 3ನ ಅಟೆಂಡ್ ಮಾಡಬೇಕು ಆ್ಯಂಡ್ ಇವನ್ ಸೆಕ್ಷನ್ ಬಿಲ್ ಕೂಡ. ಸೊ ನಿಮಗೆ ವಿಡಿಯೋ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋದಲ್ಲಿ ನಾನು ಜಸ್ಟ್ ಪಾಯಿಂಟ್ಸ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿದ್ದೀನಿ, ನೀವು ವಿಡಿಯೋ ಪಾಸ್ ಮಾಡಿ ಈ ಆನ್ಸರ್ನ ಓದ್ಕೊಡಿ, ನಿಮಗೆ ಇದು ಹೆಲ್ಪ್ ಆಗ್ಬೋದು ಲಾಸ್ಟ್ ಮೂಮೆಂಟಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್.